ಮೂಡ ವಿಚಾರ ಇದೆಯಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಪೇಚಿಗೆ ಸಿಲುಕಾಕಿಕೊಳ್ಳುವಂತೆ ಮಾಡಿದೆ. ಮತ್ತೊಂದು ಕಡೆ ಅದು ರಾಜಕೀಯ ವರ್ಚಸ್ಸಿಗೂ ಕೂಡ ಪೆಟ್ಟು ಕೊಡಬಹುದು ಅನ್ನುವಂತಹ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇರುವಂತಹ ಹೊತ್ತಲ್ಲೇ 14 ಸೈಟುಗಳನ್ನು ಅಕ್ರಮವಾಗಿ ಪಡೆಯಲಾಗಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ 14 ಸೈಟುಗಳನ್ನು ಕೂಡ ವಾಪಸ್ ನೀಡಲಾಗುತ್ತಾ? ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಡಾಕ್ಟರ್ ಯತೀಂದ್ರ ಅವರು ಆಡಿರುವ ಮಾತುಗಳು. ಏನ್ ಹೇಳಿದ್ದಾರೆ, ಏನ್ ಬೆಳವಣಿಗೆ ಆಗಿದೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ತನಿಖೆ ಮುಗಿದು ಅವ್ರು ವರದಿ ಕೊಡೋ ತನಕ ಆ ಸೈಟ್ ನಮ್ದಲ್ಲ. ಮುಖ್ಯಮಂತ್ರಿಗೆ ಮಗ್ಗಲು ಮುಳ್ಳಾಯ್ತಾ ಮೂಡ? ಆ ಸೈಟ್ಗಳು ನಮ್ಮದಲ್ಲ ಎಂದಿದ್ದೇಕೆ ಸಿಎಂ ಪುತ್ರ? ಮೂಡ ಹೊಡೆತಕ್ಕೆ ಸಿಎಂ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಇಷ್ಟು ದಿನ ದಾಖಲೆಗಳನ್ನ ಮುಂದಿಟ್ಟು ಮಾತನಾಡುತ್ತಿದ್ದ ಸಿದ್ದರಾಮಯ್ಯ ಒಂದು ಹೆಜ್ಜೆ ಹಿಂದೆ ತೆಗೆದಂತೆ ಕಾಣ್ತಿದೆ. ಸಿಎಂ ಪತ್ನಿ ಹೆಸರಿಗೆ ಆಗಿರುವ 14 ಸೈಟ್ಗಳು ಎಲ್ಲಿ ವಾಪಸ್ ಆಗುತ್ತೋ ಎನ್ನೋ ಅನುಮಾನ ಹುಟ್ಟುಕೊಳ್ತಿದೆ. ಸಿಎಂ ಕುಟುಂಬವೇ ಆ ಸೈಟ್ಗಳನ್ನ ಬಿಟ್ಟುಕೊಡುವ ಸುಳಿವನ್ನ ನೀಡುತ್ತಿದೆ. ಹೌದು, ಮೂಡಾ ಸೈಟ್ ಹಂಚಿಕೆ ವಿಷಯದ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ತಿದೆ. ತನಿಖೆ ವರದಿ ಬರೋವರೆಗೂ 14 ಸೈಟ್ ನಮ್ಮದಲ್ಲ. ವರದಿಯ ನಂತರ ಸೈಟ್ ನಮಗೆ ಸಿಗುತ್ತೋ ಇಲ್ವೋ, ಸಿಗದೇ ಇದ್ರೆ ಏನ್ ಮಾಡಬೇಕು ಅಂತ ತೀರ್ಮಾನಿಸ್ತೀವಿ ಅಂತ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಈಗಾಗಲೇ ಅದನ್ನ ಹೇಳಿದರೆ ವಾಪಸ್ ಕೊಡ್ತೀನಿ ಅಂತ ಇವಾಗ ಜುಡಿಷಿಯಲ್ ಕಮಿಷನ್ಗೆ ಮಾಡಿದ್ದಾರೆ. ಜುಡಿಷಿಯಲ್ ಕಮಿಷನ್ಗೆ ಏನು ಹೇಳಿದೆ, 2005ರಿಂದ ಏನೇನು ಸೈಟ್ಗಳು ಕೊಟ್ಟಿದೆ ಅದನ್ನೆಲ್ಲನೂ ತನಿಖೆ ಮಾಡಬೇಕು ಅಂತ ಹೇಳಿದೆ. ಅದರರ್ಥ ಏನರ್ಥ? ಅದು ರದ್ದಾಗಿದೆ ಅಂತಲೇ ಅರ್ಥ. ಈಗ ನಮ್ಮ ಸುಪರ್ದಿಗೆ ಬರೋದಿಲ್ಲ. ಆ ಜುಡಿಷಿಯಲ್ ಕಮಿಷನ್ ಅವರು ತನಿಖೆ ಮಾಡಿ ವರದಿ ಕೊಡೋ ತನಕ ಅದು ನಮ್ಮ ಸೈಟ್ಗಳಲ್ಲ. ಸೊ ಹಾಗಾಗಿ ಅವ್ರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಅವ್ರು ನಮ್ಮದು ಅಂತ ಹೇಳಿದ್ರೆ ಸೈಟ್ ನಮ್ದಾಗುತ್ತೆ. ಇಲ್ಲ ಅಂದರೆ ನಾವು ಕೋರ್ಟ್ಗೂ ಹೋಗಿ ನಾವು ನಮ್ಮ ನ್ಯಾಯ ದೊರಕಿಸ್ಕೊಳ್ಳೋಕೆ ನಾವೇನು ವೈಯಕ್ತಿಕವಾಗಿ ಮಾಡಬೇಕು, ಕುಟುಂಬದವರು ನಾವು ಅದನ್ನು ಮಾಡ್ತೀವಿ. ಇನ್ನು ಮೂಡಾ ಅಸ್ತ್ರವನ್ನೇ ಇಟ್ಟುಕೊಂಡು ತಮ್ಮ ತಂದೆ ವಿರುದ್ಧ ಷಡ್ಯಂತ್ರವನ್ನು ನಡೆಸಲಾಗ್ತಾ ಇದೆ ಅಂತ ಯತೀಂದ್ರ ಆರೋಪಿಸಿದ್ರು. ಆದರೆ ಅದನ್ನ ಅನ್ನೆಸೆಸರಿಯಾಗಿ ತಂದೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಿಂಬಿಸೋದಿದೆಯಲ್ಲ, ಅದು ಸುಳ್ಳು. ಒಟ್ನಲ್ಲಿ ದೋಸ್ತಿಗಳ ಪಾದಯಾತ್ರೆ ಸಮರಕ್ಕೆ ಎಲ್ಲೋ ಒಂದು ಕಡೆ ಸಿಎಂ ಫ್ಯಾಮಿಲಿ ಮಣಿದಂತೆ ಕಾಣ್ತಿದೆ. ಆದರೆ ಭವಿಷ್ಯದಲ್ಲಿ ಅದ್ಯಾವ ರೀತಿ ತಿರುಗೇಟು ನೀಡುತ್ತೆ, ಸೈಟ್ ಹೋರಾಟ ಇನ್ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಂಸ್ಕೃತಿಕ ನಗರಿ ಮೈಸೂರು ಇವತ್ತು ಅತಿ ದೊಡ್ಡ ಸಮಾವೇಶಕ್ಕೆ, ಅದು ಕೂಡ ಕಾಂಗ್ರೆಸ್ ಮಾಡಿರುವ ಅತಿ ದೊಡ್ಡ ಸಮಾವೇಶಕ್ಕೆ ಸಾಕ್ಷಿಯಾಯಿತು. ಏನೆಲ್ಲ ಬೆಳವಣಿಗೆ ಆಯಿತು ಅದರ ಕಂಪ್ಲೀಟ್ ಮಾಹಿತಿನ ಕೊಡೋದಕ್ಕೆ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ನಾನು ಬೆಳಗ್ಗೆ ಕೂಡ ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಯಾಕಂದ್ರೆ ದೋಸ್ತಿ ನಾಯಕರ ಪಾದಯಾತ್ರೆಯಿಂದ ಹಿಡ್ಕೊಂಡು ಈಗ ಅದೇ ದೋಸ್ತಿ ನಾಯಕರ ಪಾದಯಾತ್ರೆಗೆ ಕೌಂಟರ್ ಕೊಡೋ ಮಟ್ಟಿಗೆ ಅತಿ ದೊಡ್ಡ ಸಮಾವೇಶಕ್ಕೆ ಇವತ್ತು ಮೈಸೂರು ಸಾಕ್ಷಿಯಾಯಿತು. ಕಾಂಗ್ರೆಸ್ ನಾಯಕರು ಕೂಡ ಸಾಕ್ಷಿಯಾದ್ರು. ಇವತ್ತು ಕಂಡು ಬಂದಿರುವಂತಹ ದೃಶ್ಯಗಳು, ಅಲ್ಲಿ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಶ್ರೀಲಕ್ಷ್ಮಿ. ಫಸ್ಟ್ ಆಫ್ ಆಲ್ ಶ್ರುತಿ, ಬಹಳ ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯನವರು ತಮ್ಮ ತವರಿನಲ್ಲಿ ಇವತ್ತು ಮಾಡಿದ್ರು. ಅವರಿಗೆ ಅದು ಕಾಂಗ್ರೆಸ್ ಒಳಗಡೆನೂ ಹೊರಗಡೆನೂ ರಾಜಕೀಯವಾಗೂ ಕೂಡ ಅನಿವಾರ್ಯವಾಗಿತ್ತು. ಅದನ್ನ ಬಹಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ. ಸಾಕಷ್ಟು ಜನ ಸೇರಿದ್ರು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವರ ಜನಾಂದೋಲನ ಸಮಾವೇಶ ಯಶಸ್ವಿ ಆಗಿದೆ ಅಂತಾನೆ ಹೇಳಬೇಕು. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಈಗ ಈ ಮೂಡಾ ಹಗರಣದ ಪ್ರೈವೇಟ್ ಕಂಪ್ಲೇಂಟ್ ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ರು, ಅದರ ನ್ಯಾಯಾಂಗ ತನಿಖೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರಾ ಅಂತ ಅವ್ರು ಹೇಳಿದ್ರು. ಇಲ್ಲ, ನಾವು ನ್ಯಾಯಾಂಗ ತನಿಖೆ ನಡೆಯೋವರೆಗೂ ಸೈಟ್ ನಮ್ದಲ್ಲ ಅಂತ ಹೇಳಿದ್ರು. ಮುಂದೆ ಏನ್ ಮಾಡ್ಬೇಕು ಅಂತ ಮುಂದೆ ನೋಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವಾಪಸ್ ಕೊಡ್ಬೇಕಂತಂದ್ರೆ ಕೊಡ್ತೀವಿ, ಆ ಅರ್ಥದಲ್ಲಿ ಮಾತನಾಡಿದ್ರು. ಹಾಗಾಗಿ ಇಡೀ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರು ಕೂಡ ನಾವು ಮೂಡಾ ವಿಚಾರದಲ್ಲಿ ತಪ್ಪೇ ಮಾಡಿಲ್ಲ ಅಥವಾ ನಮ್ಮದಲ್ವೇ ಅಲ್ಲ ಸೈಟು, ಆ ಥರ ಏನು ಹೇಳಲಿಲ್ಲ. ಬದಲಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ನಾವು ಇಷ್ಟೇ ಜಮೀನ್ ಕೊಡಿ ಅಂತ ಕೇಳಿಲ್ಲ, ಇಂಥ ಕಡೆನೆ ಕೊಡಿ ಅಂತ ಕೇಳಿಲ್ಲ, ಮೂಡಾದವರೇ ಕೊಟ್ಟಿದ್ದಾರೆ, ಬಿಜೆಪಿ ಗೌರ್ಮೆಂಟ್ ಅಧಿಕಾರದಲ್ಲಿ ಇದ್ದಾಗಲೇ ಕೊಟ್ಟಿದ್ದಾರೆ ಅನ್ನೋಂಥದ್ದು ಹೇಳಿದ್ರು.
ಅಬ್ರಾಮ್ಗೆ ಕ್ರೆಡಿಬಿಲಿಟಿ ಇಲ್ಲ, 25 ಲಕ್ಷ ದಂಡ ಹಾಕಿದೆ ಸುಪ್ರೀಂ ಕೋರ್ಟ್ ಅನ್ನೋಂಥದ್ದನ್ನ ಹೇಳಿದ್ರು. ಮೊನ್ನೆವರೆಗೆ ನನಗೆ ಮೈಸೂರಲ್ಲಿ ಮನೆನೇ ಇರಲಿಲ್ಲ, ಸಾಲ ಮಾಡಿ 2 ಮನೆ ಕಟ್ಟಿದ್ದೆ, ಅದನ್ನು ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಅನ್ನೋಂಥದ್ದನ್ನ ಹೇಳಿದ್ರು. 83ರಲ್ಲಿ ಚುನಾವಣೆ ಗೆದ್ದಾಗ ನನಗೆ ಮನೆ ಇರಲಿಲ್ಲ ಅನ್ನೋಂಥದ್ದನ್ನ ಹೇಳಿದ್ರು. ಸುಮಾರು 45 ವರ್ಷ ರಾಜಕೀಯದಲ್ಲಿ ಇದೀನಿ, ನನ್ನ ಮೇಲೆ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಈಗ ನಮ್ಮ ಭಾಗ್ಯ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಮತ್ತು ನನ್ನ ರಾಜಕೀಯ ಜೀವನದ ಯಶಸ್ಸೇನಿದೆ ಇದ್ರ ವಿಚಾರದಲ್ಲಿ ಹೊಟ್ಟೆ ಕಿಚ್ಚಿನಿಂದಾಗಿ ಈ ತರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರು. ದ್ವೇಷದ ರಾಜಕಾರಣ ನಾನ್ ಮಾಡಿದ್ರೆ ವಿಜೇಂದ್ರ ಸೇರಿದಂತೆ ಆರ್ ಅಶೋಕ್ ಸೇರಿದಂತೆ ಇವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗಿತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಗಣಿ ಹಗರಣವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಇಷ್ಟೆಲ್ಲ ಮಾಡಿರೋ ಇವರಿಗೆ ನನ್ನ ರಾಜೀನಾಮೆಯನ್ನ ಕೇಳೋದಕ್ಕೆ ಏನು ಹಕ್ಕಿದೆ ಅಂತ ಸಿದ್ದರಾಮಯ್ಯ ಬಹಳ ಪ್ರಬಲವಾಗಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡ್ರು. ಆದ್ರೆ ಮೂಡ ಹಗರಣದ ಬಗ್ಗೆ ಅದು ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಏನಾದ್ರೂ ಹೇಳಕ್ ಹೋದ್ರೆ, ಯಾಕಂದ್ರೆ ನ್ಯಾಯಾಂಗ ತನಿಖೆ ನಡೀತಾ ಇದೆ, ಹಾಗಾಗಿ ಮೂಡ ಹಗರಣದ ವಿಚಾರದಲ್ಲಿ ಹೆಚ್ಚಿಗೆ ಏನು ಹೇಳಲಿಲ್ಲ. ಆದ್ರೆ ಸುಮ್ಮನೆ ಅಂದ್ರೆ ನಮ್ಮ ಮನೆಯವರು ಎಲ್ಲೂ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಅಥವಾ ನಾವು ತಪ್ಪು ಮಾಡಕ್ ಸಾಧ್ಯನಾ, ಈ ರೀತಿ ಒಂದು ಭಾವನಾತ್ಮಕವಾದಂತ ರೀತಿಯಿಂದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ, ಅವರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಅವರ ತವರಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು. ಒಟ್ಟಿನಲ್ಲಿ ಇಡೀ ಸಮಾವೇಶಕ್ಕೆ ಎಲ್ಲಾ ಕಾಂಗ್ರೆಸ್ ನಾಯಕರ ಬೆಂಬಲ ಇತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಒಂದು ಸಾಲಿಡಾರಿಟಿ ಶಕ್ತಿ ಪ್ರದರ್ಶನವನ್ನ ಮಾಡುವಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೇಕು. ಶ್ರುತಿ. ಓಕೆ ಶ್ರೀಲಕ್ಷ್ಮಿ, ಧನ್ಯವಾದಗಳು ತಮ್ಮೆಲ್ಲ ಉತ್ತರ ಕೊಡೋದಕ್ಕೆ ಮುಂದಾದ್ರು. ಧನ್ಯವಾದಗಳು. ನನ್ನ ರಾಜಕೀಯ ಜೀವನ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ